ಫಸ್ಟ್ ಟೈಮು ನಾನು ಇನ್ ಮೈ ಲೈಫ್ ಐ ಸಾ ಅಂಡ್ ಎಕ್ಸ್ಪೀರಿಯನ್ಸ್ಡ್ ಅಂಡ್ ಅಂಟ್ ತೊಳೆಯೋ ಮಷೀನ್ ಬಂದ್ಬಿಡ್ತವೆ. ಕೆಂಪು ಬಸ್ ಹತ್ಕೊಂಡು ಕೆಂಪು ಲಿಫ್ಟ್ ಹತ್ತಕ್ಕೆ. ನೀನು ಇವೆಲ್ಲ ತಗೊಳಲ್ವಲ್ಲ, ಅದರಲ್ಲಿ MK ಅಂತ ಬರ್ದಿಲ್ಲ, LV ಅಂತ ಬರ್ದಿಲ್ಲ, ಗುಚ್ಚಿ. ಈ 5 ದಿನದ ಟ್ರಿಪ್ಪಲ್ಲಿ 5 ಪೈಸದ ಕಾಂಟ್ರಿಬ್ಯೂಷನ್ ಇಲ್ಲ ಅವಳು. ಎಲ್ಲರೂ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ನೀನು ಬೋಂಜರ್ನಾಥ ಅಂತಂದ್ರೆ ಚೆನ್ನಾಗಿ ಕೇಳಿಸಲ್ಲ. ಬೊಂಜರ್ನಾಥ. Una parte di questo momento destinato da Casimo Primo. ಇವಳು ಮಾಡಿರೋ ಅಡುಗೆ ಇವಳೇ ತಿಂದ್ಬಿಟ್ರೆ 2 ದಿನಕ್ಕೆ ಬಾಯಿ ಕೆಟ್ಟೋಗ್ಬಿಡುತ್ತೆ. ನೀನು ಮಾಡು ಅಂತಂತಾಳೆ. ಇದನ್ನ ಅವ್ರು ನೋಡೋಷ್ಟ್ರೊಳಗೆ ಗೊತ್ತಾಯ್ತು ಅನ್ಕೋತೀನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ನಿಮ್ಗೆ ಇವಾಗಲೇ ಗೊತ್ತು ನಾವು ಇಟಲಿಲಿದ್ದೀವಿ ಅಂತ. 2 ಡೇಸ್ ನಾವು ವೆನಿಸಲ್ಲಿದ್ದು ಇವತ್ತಷ್ಟೇ ಫ್ಲಾರೆನ್ಸ್ಗೆ ಬಂದಿದ್ದೀವಿ. ಫ್ಲಾರೆನ್ಸ್ಗೆ ಬಂದಿದ್ದು ಅರೌಂಡ್ 5 PM ಆಗಿತ್ತು ಅಂತ ಅನ್ಸುತ್ತೆ. ಡೈರೆಕ್ಟ್ ಹೋಟೆಲ್ ಚೆಕ್ ಇನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಫ್ಲಾರೆನ್ಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಇವತ್ತಿನ ಬ್ಲಾಗಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ, ಫ್ಲಾರೆನ್ಸ್ ಅಲ್ಲಿ ಹೋಟೆಲ್ಗೆ ಹತ್ರ ಇರೋ ಕೆಲವು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು, ಹಾಗೆ ನಮ್ಮ ಆನಿವರ್ಸರಿ ಸ್ಪೆಷಲ್ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಿ ಡಿನ್ನರ್ ಮಾಡ್ಕೊಂಡು ಬರೋಣ ಅಂತಿದ್ದೀವಿ. ಆದ್ರೆ ನಾವು ಹೋಗಕ್ ಮುಂಚೆ ನಿಮಗೆ ನಾವಿರೋ ಈ ರೂಮ್ದು ಒಂದು ಪುಟಾಣಿ ಟೂರ್ ಕೊಡ್ತೀವಿ. ನೋಡಿ, ಕೆಲವು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದೆ ಈ ಜಾಗದಲ್ಲಿ. ನಮಗೂ ಇಷ್ಟ ಆಯಿತು, ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತಾ ಇದ್ದೀವಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ಬನ್ನಿ ಪಟಪಟ ಅಂತ ಫಸ್ಟು ರೂಮ್ ಟೂರ್ ಸ್ಟಾರ್ಟ್ ಮಾಡಿ ಆಮೇಲೆ ಹೊರಗಡೆ ಹೋಗಿ ಫ್ಲಾರೆನ್ಸ್ನ ಎಕ್ಸ್ಪ್ಲೋರ್ ಮಾಡೋಣ. ನಾವಿಲ್ಲೇ ಫ್ಲಾರೆನ್ಸ್ ರೈಲ್ವೆ ಸ್ಟೇಷನ್ ಇಂದ ಒಂದು ಹಾರ್ಡ್ಲಿ 5 minutes ವಾಕಲ್ಲಿ ಈ Airbnb ಮಾಡಿದ್ದು. ಇದೊಂಥರ ಹೋಟೆಲ್ ಕಮ್ Airbnb ಅಂತ ಅನ್ಬೋದು. ಸೆಲ್ಫ್ ಚೆಕ್ ಇನ್ ಇತ್ತು. ಸೊ ಇದೇ ರೂಮು. ಈ ಡಬ್ದೊಳಗಡೆ ಕೀ ಇಟ್ಟಿದ್ರು, ನಮಗೆ ಕೋಡ್ ಕೊಟ್ಟಿರ್ತಾರೆ, ಅದರಿಂದ ಕೀ ತೊಗೊಂಡು ಓಪನ್ ಮಾಡ್ಕೊಂಡು ಒಳಗಡೆ ಬಂದರೆ ಓಹೋ ವೆಲ್ಕಮ್. ಸೊ ಈ ಥರ ಇದೆ ರೂಮು. ಬೆಡ್ ತುಂಬ ಕಂಫರ್ಟಬಲ್ ಆಗಿದೆ. ಒಂದು ಒಳ್ಳೆ ವಿಂಡೋ ಇದೆ, ಒಂದು TV ಇದೆ, ಕಾಫಿ ಮಷೀನು, ಕೆಟಲ್ಲು ಏನೇನೋ ಕೊಟ್ಟಿದ್ದಾರೆ. ಹಾಗೆ ಒಂದು ವರ್ಕಿಂಗ್ ಟೇಬಲ್ಲು, 2 ಸೈಡ್ ಟೇಬಲ್ಲು, ಹೀಟರು, AC. ನಮ್ಮ ರತ್ನಿಗೆ ವಾರ್ಮ್ ಲೈಟ್ಸ್ ಇಷ್ಟ. ಆದರೆ ಇದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಏನಪ್ಪ ಅಂತಂದರೆ ಇವ್ರದ್ದು ಬಾತ್ರೂಮ್. ಫಸ್ಟ್ ಆಫ್ ಆಲ್ ಈ ಡೋರು ಸ್ಲೈಡಿಂಗ್ ಡೋರ್, ಸೊ ತುಂಬ ಸ್ಪೇಸ್ ಇಟ್ಕೊಳ್ಳಲ್ಲ. ಆ್ಯಂಡ್ ನೀವು ಒಳಗಡೆ ಹೋದರೆ ನೋಡಿ ಚೆನ್ನಾಗಿದೆ ಬಾತ್ರೂಮ್. ದಟ್ಸ್ ಮೀ. ಸೊ ಇಲ್ಲಿ ಬಂದರೆ ಒಂದು ಒಳ್ಳೆ ದೊಡ್ಡ ಸೈಜು ವಾಶ್ ಬೇಸಿನ್ ಇದೆ. ನೆನ್ನೆ ನಾವು ಫ್ಲಾರೆನ್ಸಲ್ಲಿ ಇದ್ದಿದ್ದು, ಯಾವುದೋ ವೆನಿಸಲ್ಲಿ ಇದ್ದಿದ್ದು ಒಂದು ಅರ್ಧ ಅಡಿ ಇತ್ತು ಅಷ್ಟೇ. ಪಾಪ ಅವ್ರಿಗೂ ಅಲ್ಲಿ ಜಾಗ ಇಲ್ಲ, ಕಷ್ಟ. ಆ್ಯಂಡ್ ಗೈಸ್, ಕಮೋಡ್ ನೋಡಿ ಹೆಂಗೈತೆ, ನೋಡ್ತಿದ್ದೀರಾ? ಸುಮ್ಮನಂದೆ ಗೈಸ್, ಇದು ಕಮೋಡ್ ಅಲ್ಲ, ಇದು ಕಮೋಡು ನೋಡಿ, ರೆಗ್ಯುಲರ್ ಕಮೋಡು. ಇದು ನಮ್ಮದು ಶವರು. ಇದೇನಪ್ಪ ಅಂತಂದರೆ ಅಂಟು ತೊಳೆಯೋ ಮಷೀನು ಗೈಸ್. ಫಸ್ಟ್ ಟೈಮು ನಾನು ಇನ್ ಮೈ ಲೈಫ್ ಐ ಸಾ ಅಂಡ್ ಎಕ್ಸ್ಪೀರಿಯನ್ಸ್ಡ್ ಅಂಡ್ ಅಂಟು ತೊಳೆಯೋ ಮಷೀನ್ ಇನ್ ಇಟಲಿ. ರಶ್ಮಿ ಇದನ್ನ ವಾಶ್ ಬೇಸಿನ ಅಂತ ಅನ್ಕೊಬಿಟ್ಟಿದ್ಲು ಅಂತ ಅನ್ಸುತ್ತೆ. ನಾನು ಓಡೋಗಿ ಹೇಳ್ದೆ, ಏಯ್ ಅಲ್ಲಿ ತೊಳಿಬೇಡ ಮಕವ, ಅದು ಮಕ ತೊಳೆಯಕ್ಕಲ್ಲ ಇರೋದು ಜಾಸ್ತಿ ಆಯ್ತಿದ್ದು ಅಂತ. ಅದು ಬಿಟ್ರೆ ಇಲ್ಲಿ ನೋಡಿ, ನಮ್ಮ ಫ್ಲಾರೆನ್ಸ್ ಮನೆಗಳೆಲ್ಲ ನೋಡಿದ್ರೆ ನೀವು, ನಮ್ಮ ಹಳ್ಳಿ ಸೈಡ್ ಹಂಚಿನ ಮನೆಗಳಿರ್ತಾವಲ್ಲ ಆ ಥರ ಐತೆ. ಓ ನೈಸ್. ಹಾಂ, ಚೆನ್ನಾಗಿದೆ. ಇದ್ಯಾಕೆ ಇಲ್ಲಿ ನೀರಿನ ಲೋಟಗಳು ಇಟ್ಕೊಂಡಿದ್ದೀರಲ್ಲ ನೀವು? ಬಾತ್ರೂಮ್ ನೀರು ಕೊಡ್ತಾರೆ. ಹೇರ್ ಡ್ರೈಯರ್ ಇದೆ, ಚೆನ್ನಾಗಿದೆ ಗೈಸ್. ತುಂಬಾ ಒಂಥರ ಸ್ಪೇಷಿಯಸ್ ಆಗಿದೆ. ಹೌದು, ಸ್ಲೈಡಿಂಗ್ ಚೆನ್ನಾಗಿದೆ. ಇಷ್ಟ ಆಯ್ತು ನನಗೆ ರೂಮ್ ಇದು. ಐ ಥಿಂಕ್ ಪರ್ ನೈಟು 130 euros ಏನೋ ಕೊಟ್ವಿ ನಾವು. ಯಾ, ಬಟ್ ಹೌದು, ರೈಲ್ವೆ ಸ್ಟೇಷನ್ ಇಂದ 5 minutes ವಾಕು ಗೈಸ್. ಮುಂಚೆ ನಾನು ಸ್ವಲ್ಪ ಬಜೆಟ್ ಆಪ್ಷನ್ಸ್ ನೋಡ್ಬಿಟ್ಟು ಸ್ವಲ್ಪ ಒಂದು 20 ನಿಮಿಷ ಹೊರಗಡೆ ಆದರೂ ಪರವಾಗಿಲ್ಲ ರೈಲ್ವೆ ಸ್ಟೇಷನಿಂದ ಅಂತ ಮಾಡ್ಕೋತಾ ಇದ್ದೆ. ಬಟ್ ಇವಾಗ ಇವರಿಬ್ರು ಇದಾರಲ್ವಾ, ಅದಕ್ಕೆ ನಡ್ಸೋದು ಬೇಡ ಇವ್ರಿಗೆ ಅಂತಂದ್ಬಿಟ್ಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ರೈಲ್ವೆ ಸ್ಟೇಷನ್ಸು ಈ ಥರ ಸೆಂಟ್ರಲಲ್ಲೇ ಮಾಡ್ಕೋತಾ ಇದ್ದೀವಿ. ನಮ್ಮ ರತ್ನಿಗೆ ಬೇಜಾರಾದರೆ, ಇಲ್ಲ ಕಾಲು ನೋವು ಬಂದರೆ, ಇಲ್ಲ ಸುಸ್ತಾದರೆ ಪಟಾರ್ ಅಂತ ರೂಮಿಗೆ ಬಂದು ರೆಸ್ಟ್ ಮಾಡಿಕೊಂಡು 1 hour ಬಿಟ್ಬಿಟ್ಟು ಹೋಗ್ಬೋದು. ಇವಾಗ್ಲೂ ಅದೇ ಮಾಡ್ತಾ ಇರೋದು ನಾವು.
ರೈಟ್, ಸೊ ನಾವಿವಾಗ ಆಲ್ ಸೆಟ್. ಬನ್ನಿ ನಾವು ಇವಾಗ ಹೋಗ್ಬಿಟ್ಟು ಫ್ಲಾರೆನ್ಸ್ನ ಎಕ್ಸ್ಪ್ಲೋರ್ ಮಾಡೋಣ. ಈ ಸ್ಟೇರ್ ಕೇಸ್ ಹೆಂಗೈತೆ ನೋಡಿ. ನಮ್ಮ ರೂಮ್ಗೆ ಹೋಗೋಕ್ಕೆ ಇಂಥ ಸ್ಟೇರ್ ಕೇಸ್ ಇದ್ಬಿಟ್ಟಿದ್ದರೆ ಕಷ್ಟ ಇರೋದು ರತ್ನಿಗೆ. ಏನೇನೋ ಇದೆ ಮೇಲೆ. ಬನ್ನಿ, ಇಲ್ಲಿ ಸುಮಾರು ಜಾಗ ನಾವು ಇನ್ನೂ ನೋಡೇ ಇಲ್ಲ. ಬಂದ ತಕ್ಷಣ ಹೋಗಿ ಮಲ್ಕೊಬಿಟ್ವಿ ಸ್ವಲ್ಪ ಹೊತ್ತು, ನೋಡೋಣ ಏನೇನಿದೆ ಅಂತ. ಇದೇ ಕಾಮನ್ ಕಿಚನ್ನು. ಒಂದು ಕಿಚನ್ ಬೇರೆ ಇದೆ ನೋಡಿ. ಇಲ್ಲಿ ಏನಿದೆ ನೋಡಿ, ಇದರಲ್ಲಿ ಪಾತ್ರೆ ಗೀತ್ರ ಎಲ್ಲ ಇದೆಯಾ? ಏನು ತಗೊಬರ್ತೀಯಾ? ಹಾಂ, ಇಲ್ಲಿ ಇನ್ನೂ ಪಾತ್ರೆಗಳಿರೋ. ನೈಸ್. ಓಕೆ, ಇಲ್ಲಿ ಆರಾಮಾಗಿ ಕೂತ್ಕೊಂಡು ಒಂದು 4 ಜನ ಬ್ರೇಕ್ಫಾಸ್ಟ್ ಮಾಡ್ಬೋದು. ಇದು ಚಿಮ್ನಿ, ಎಕ್ಸಾಸ್ಟ್. ನೋಡಿ ಗೈಸ್, ಇದನ್ನ ಪ್ಲೇಟ್ಸ್ ಒಂದ್ರ ಮೇಲೆ ಒಂದು ಜೋಡಿಸೋರೆ ಅಂತ ಅನ್ಕೊಂಡ್ಲ. ಇಲ್ಲಿದೆ ಪ್ಲೇಟ್ಸ್, ಚೆನ್ನಾಗಿದೆ. ಕಾಫಿ ಪೌಡರ್ ತಗೊಬಂದಿದ್ರೆ ಒಳ್ಳೆ ಕಾಫಿ ಮಾಡ್ಕೋಬೋದಿತ್ತಲ್ಲ. ನನಗಂತೂ ಪರ್ಫೆಕ್ಟ್ ಗೈಸ್. ನನಗೆ ನಮ್ಮ ಫಿಲ್ಟರ್ ಕಾಫಿ ಬಿಟ್ಟರೆ ಈ ನೆಸ್ಕೆಫೆ ಗೋಲ್ಡು ಸಿಕ್ಕಾಬಟ್ಟೆ ಇಷ್ಟ ಆಗ್ಬಿಟ್ಟಿದೆ. ಮಾರ್ನಿಂಗ್ ಇದೊಂದು ಸ್ಟ್ರಾಂಗ್ ಕಾಫಿ ಆಗಿಬಿಟ್ರೆ ಅದೊಂದು ಎನರ್ಜಿನೇ ಬೇರೆ, ಖುಷಿ ಆಗ್ತಾಯಿದೆ. ಹಾಲು ತೊಗೊಬಂದು ಕಾಫಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾಳೆ ನಾವಿಲ್ಲಿ ಒಂದು 10 ನಿಮಿಷ ಸ್ಪೆಂಡ್ ಮಾಡ್ತೀವಿ. ಯಾಕೆ ಹೇಳು? ಈ ಮಿರರ್ ಏನು ಸಖತ್ತಾಗಿದೆ ನೋಡು. ನೈಸ್. ನಿಮ್ಮಂಥವ್ರು ಬಗ್ಗಕ್ಕಾಗಲ್ವಲ್ಲ, ನಾನೇ ಸ್ಪೆಷಲ್ಲಾಗಿ ಹೇಳಿ ಮಾಡಿಸಿರೋದು. ನೋಡಿ, ಸುಮಾರು ರೂಮ್ಸ್ ಇದೆ. ಎಲ್ಲ ರೂಮ್ಸ್ಗೂ ಆಲ್ಮೋಸ್ಟ್ ಸೇಮ್ ಸೆಟಪ್. ಒಂದು 8 ರೂಮ್ ಇದೆ ಅನಿಸುತ್ತೆ. ನೈಸ್, ನಡೀರಿ ಹೋಗೋಣ. ಅಂದಂಗೆ ನಾನು ಹೇಳ್ದಂಗೆ ಇದೆಲ್ಲ ಸೆಲ್ಫ್ ಚೆಕ್-ಇನ್ನು ಗೈಸ್. ಇಲ್ಲಿ ಎಲ್ಲದಕ್ಕೂ ಈ ಥರ ಲಾಕ್ ಹಾಕಿದ್ದಾರೆ, ನಂಬರ್ ಲಾಕು. ನಿಮಗೆ ನಂಬರ್ ಎಲ್ಲ ಶೇರ್ ಮಾಡಿರ್ತಾರೆ, ನೀವೇ ಹೋಗಿ ಆರಾಮಾಗಿರೋದೆ. ಅದಕ್ಕಿಂತ ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ ಈ ಎಲಿವೇಟರ್. ಮಂಕೆ ಆಗೋಗ್ತೀರಾ ಅಂದ್ಕೊಳ್ಳಿ ಇದು ನೋಡ್ಬಿಟ್ರೆ ನೀವು. ನನಗೆ ನನ್ನಂಥವ್ರಿಗೆ ಆವಾಗ ಬಂದರೆ ಹಂಗೆ ಬಂದ್ಬಿಟ್ಟಿದ್ದೆ ನಾನು. ಗೈಸ್ ನೋಡಿ, ಎಲಿವೇಟರ್ ಬಂತು. ಅದು ತಡಿ ಓಪನ್ ಆಗಬೇಕು ಅನ್ಸುತ್ತೆ. ಅದು ಬಂದ್ಬಿಡ್ತವೆ ಕೆಂಪು ಬಸ್ ಹತ್ಕೊಂಡು, ಕೆಂಪು ಲಿಫ್ಟ್ ಹತ್ತಕ್ಕೆ. ಇಲ್ಲಿ ನೋಡಿ ಗೈಸ್, ಬಾಗಿಲನು ತೆರೆದು. ಇಲ್ಲಿ ನೋಡಿದ್ರೆ ನೀವು ಇಬ್ಬರೇ ನಿಂತ್ಕೊಳ್ಳೋಕ್ಕಾಗೋದು. ಲಗೇಜ್ ತರಬೇಕಾದ್ರೆ ಅಯ್ಯೋ ಇದು ಹೆಂಗಪ್ಪ, ತಡೀರಿ. ಲಗೇಜ್ ತರಬೇಕಾದ್ರೆ ಒಬ್ಬೊಬ್ಬರೇ ಬಂದಿದ್ದೀವಿ. ಯಾವುದು? 0. ಕೆಳಗೆ ಹೋಗ್ತಾ ಇದೀವಿ. ಈ ತರ ಲಿಫ್ಟ್ ನೋಡಿರ್ಲಿಲ್ಲ ಗೈಸ್. ಲಗೇಜ್ ಜೊತೆ ಒಬ್ರೆ. ಈಗ ಹಿಂಗ್ ತೋರ್ಸು, ಹಿಂಗ್ ನೋಡಕ್ ಚೆನ್ನಾಗಿದೆ. ಬಂತು ಈಗ ತೆಗಿಕ್ ಚೆನ್ನಾಗಿರುತ್ತದೆ. ಕಟಕ್ ಅಂದಮೇಲೆ ಈ ಬಾಗಿಲುಗಳನ್ನ ತೆಗೆದು ಇದನ್ನು ತೆಗೆದು, ಅಲ್ಲ ಅದು ಆ್ಯಕ್ಚುಲಿ ಇದೆರಡನ್ನ ಕ್ಲೋಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿದ್ರೇ ನೆಕ್ಸ್ಟ್ ಯಾರಾದರೂ ಲಿಫ್ಟ್ ಆಕ್ಸೆಸ್ ಮಾಡೋರಿಗೆ ಅದು ಓಪನ್ ಮಾಡೋಕ್ಕಾಗೋದು. ಕ್ರೇಜಿ ಆದರೆ ನೋಡಿ, ಇದೇ ಬಿಲ್ಡಿಂಗಲ್ಲಿ ಒಂದು 4-5 ಹೋಟೆಲ್ಸು, Airbnbs ಈ ಥರ ಮಾಡ್ಕೊಬಿಟ್ಟಿದ್ದಾರೆ. ಏನು ಬಾಡಿಗೆ ತೊಗೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಹಲೋ, ಇಲ್ಲಿಂದನೇ ಸ್ಟಾರ್ಟು ಆ್ಯಕ್ಚುಲಿ ಎಲ್ಲ ನಂಬರಿಂಗ್ ಸಿಸ್ಟಮ್. ವಾವ್, ವಾಟ್ ಎ ಸನ್ನಿ ಡೇ. ಸೂರ್ಯನ ಮಿಸ್ ಮಾಡ್ಕೊಬಿಟ್ಟಿದ್ವಿ ಗೈಸ್ ಅಲ್ವಾ? ವೆನಿಸಲ್ಲಿ ಟ್ರಾಮ್ಸ್ ಇದೆ ಇಲ್ಲಿ. ಪಾಪ 2 ದಿನ ವೆನಿಸಲ್ಲಿ ಇದ್ಬಿಟ್ಟು ಕಾರು, ಟ್ರಾಮು, ಟ್ರೈನು, ಬಸ್ಸು ಇವೆಲ್ಲ ಮರ್ತ್ಕೊಬಿಟ್ಟವಳೆ ನಮ್ಮ ರತ್ನಿ. ಹಾಂ ಅಲ್ವಾ? ಬರೀ ಬೋಟು ವ್ಯಾಪಾರಾತು. ಟ್ರಾಮ್ ನೋಡಿ ಖುಷಿ ಆಗ್ತಾ ಇದೆ ರತ್ನಿಗೆ. ನೋಡಿ ಗೈಸ್, ಟೈಮು ಆಲ್ಮೋಸ್ಟ್ ಒಂದು 7 ಗಂಟೆ ಆಗಕ್ಕೆ ಬಂತು. ಸಮ್ಮರ್ದು ಇದೇ ಬೆಸ್ಟ್ ಥಿಂಗ್. ಆರಾಮಾಗಿ ಸುತ್ತಾಡ್ಬೋದು ನೀವು.
ನಾವು ಇವಾಗ 9 ಗಂಟೆವರೆಗೂ ಸುತ್ಬೋದು. ಒಂದು 2 ಅವರ್ಸಲ್ಲಿ ಎಷ್ಟು ಜಾಗಗಳು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಜಾಗಗಳನ್ನ ಕವರ್ ಮಾಡೋಣ ಬನ್ನಿ. ಈ ಊರಲ್ಲಂತೂ ಗೈಸ್ ಯಾವ ಸಿಗ್ನಲ್ಲು ಇಲ್ಲ, ಏನೂ ಇಲ್ಲ. ಸುಮ್ಮನೆ ಹಿಂಗೆ ಓಡಾಡ್ತಾ ಇರ್ತಾರೆ ಜನ, ನಮ್ಮ ಮೈಸೂರು ಥರ ಕೈ ತೋರಿಸೋ ನೋಡು ಇಲ್ಲಿ ಏನೂ ಇಲ್ಲ, ಹಿಂಗೆಲ್ಲ ಹಿಂಗೆ ಸುಮ್ಮನೆ ಹೋಗ್ಬಿಡೋದಷ್ಟೇ. ಕೈ ತೋರಿಸ್ಕೊಂಡು ಹುಷಾರಾಗಿ ಓಡಾಡ್ಬೇಕು ಹೊರಡ್ತೀನಿ. ಲಿಟ್ಲ್ ಇಂಡಿಯಾ ಸಂತೆಪೇಟ ಈ ರೋಡಲ್ಲಿ ಜಾಗನೇ ಇಲ್ಲ ಅನ್ನಿಸ್ತಿದೆ. ಬಸ್ ಹೆಂಗ್ ಬರ್ತಾ ಇದೆ? ಹಾಂ, ಡಿಫ್ರೆಂಟ್ ವೈಬ್ ಇದೆ ಅಲ್ವಾ ಬೇರೆ ಯುರೋಪಿಯನ್ ಕಂಟ್ರೀಸ್ಗೂ ಇದಕ್ಕೂ. ಬಾರ್ಸಲೋನಾ ಸ್ವಲ್ಪ ಬೆಂಗಳೂರು ತರ ಫೀಲ್ ಬರ್ತಾ ಇದೆ. ಹಾಂ, ಬಾರ್ಸಲೋನಾದಲ್ಲೂ ಹಂಗೆ ಇತ್ತಲ್ಲ, ಸೊ ಸ್ವಲ್ಪ ಬಾರ್ಸಲೋನಾ ಥರ ಅನಿಸ್ತಾ ಇದೆ. ಹಿಂಗಿರ್ಬೇಕಪ್ಪ, ಸುಮ್ಮನೆ ಅದೇನು ಸಿಕ್ಕಾಪಟ್ಟೆ ಸ್ಟ್ರಿಕ್ಟು. ಯಾವ ಗಾಡಿ ಇಲ್ಲ ಅಂತಂದ್ರೂ ರೋಡ್ ಕ್ರಾಸ್ ಮಾಡೋಕೆ ಒತ್ಬಿಟ್ಟೆ ಮಾಡಬೇಕು. ಅನ್ನೆಸೆಸರಿ ನೈಸ್. ಹಂಗಂದ್ಯಾ 2 ನಿಮಿಷ ಆದ್ಮೇಲೆ ಅಯ್ಯೋ ಜನ ನೋಡಕ್ಕಾಗ್ತಿಲ್ಲ, ನಮ್ಮ ಜರ್ನಿನೇ ಸರಿ ಗಣಪ ಅಂತ್ಯಾ. ಇದು ನೋಡು ಹೆಂಗೈತೆ, ಎಲ್ಲ ಪಿ ಪಿ ಉತ್ತವ್ರೆ. ರೈಟಾ? ಹಾಂ ನೋಡಿ, ಇವ್ನು ಬರೋಕ್ಕೆ ಮುಂಚೆ, ಕಾರ್ ಬರೋಕ್ಕೆ ಮುಂಚೆ ನಾವು ಹಿಂಗೆ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಐ ಥಿಂಕ್ ಇದೇನೇ ಅದು ಲೆದರ್ ಮಾರ್ಕೆಟ್ ಹೇಳಿದ್ದು ನಾನು ನಿನಗೆ. ಸೊ ನಾವು ಬಂದ ಫಸ್ಟ್ ಜಾಗ ಗೈಸ್ ಇದು, ಒಂದು ಮಾರ್ಕೆಟು, ಪುಟಾಣಿ ಮಾರ್ಕೆಟು. ಒಳ್ಳೊಳ್ಳೆ ಲೆದರ್ ಪ್ರಾಡಕ್ಟ್ ಸಿಗುತ್ತೆ ಅಂತ ಓದ್ತಾ ಇದ್ದೆ ನಾನು, ಅದಕ್ಕೆ ರತ್ನಿನ ಕರ್ಕೊಂಡು ಬಂದಿದ್ದೀನಿ. ಏನಾದರೂ ತಗೊಳ್ಳಿ ಅಂತ. ಲಗೇಜಲ್ಲಿ ಜಾಗನೇ ಇಲ್ಲ, ತುಂಬ್ಕೊಂಡು ಬಂದ್ಬಿಟ್ಟವನೆ. ಹಾಂ, 5 ದಿನಕ್ಕೆ 10 ದಿನಕ್ಕಾಗಷ್ಟು ಬಟ್ಟೆ ತಗೊಬ ನೀನು. ಹಾಂ, ಭಾರಿ ಜಾಗ ಉಳ್ಕೊಳುತ್ತೆ. ಏನ್ ಬೇಕು ತಗೋ ಅಂತೆ. ಚಿಕ್ಕವು ತಗೊಳ್ಳೆ. ಚೆನ್ನಾಗಿದೆ ಬ್ಯಾಗ್ ತಗೋಬಿಡ್ಲಾ? ನೀನು ಇವೆಲ್ಲ ತಗೊಳಲ್ವಲ್ಲ, ಅದರಲ್ಲಿ MK ಅಂತ ಬರ್ದಿಲ್ಲ, LV ಅಂತ ಬರ್ದಿಲ್ಲ. ಹಾಂ, ಗುಚ್ಚಿ, ಕೋಶ್. ನಾನು ಯಾವಾಗಲೂ ಗುಚ್ಚಿ. ನಿನಗೆ ಅವೇ ತಾನೇ ಇಂಥದ್ದು. ಬುಡಾಪೆಸ್ಟಲ್ಲಿ ಒಂದು ಲೈನೇ ಕೊಡಿಸ್ತೀನಿ ಅಂತಂದೆ, ನೀನು ತಗೊಂಡ ಇಲ್ಲಿ ಸುಮ್ಮನೆ ಕತೆ ಹೊಡಿತಿದ್ಯಾ? ಸುಮ್ಮನೆ ಹೇಳೋದಲ್ಲ. ಹಾಂ, ಅದು ಬ್ಯಾಗ್ ನಿನ್ನ ಹತ್ರ ಸೈಡ್ ಬ್ಯಾಗ್ ಇಲ್ಲ. ಅವರು ಏರ್ಲೈನ್ ಅವರು ಸೈಡ್ ಬ್ಯಾಗನ್ನು ಬಿಡ್ತಾರೆ, ರಿಮೆಂಬರ್ ದ್ಯಾಟ್. ಹೌದು. ಸೊ ನೀನು ಬೇಕು ಅಂತಂದರೆ ಸೈಡ್ ಬ್ಯಾಗನ್ನು ತೊಗೊಂಡು ಹೋಗ್ಬೋದು. ಏನು ಬಂದ್ಬಿಟ್ಟಲ್ಲ, ಯಾವ ಅಂಗಡಿ ನೀವು ನೋಡಲೇ ಇಲ್ಲ, ಸುಮ್ಮನೆ ನಡ್ಕೊಂಡು. ಹೌದಾ? 1-2 ಅಂಗಡಿಲಿ ನೋಡಿದ್ರೆ ತಾನೇ ಮುಂದೆ ಏನು ಸಿಗುತ್ತೆ ಅಂತ ಗೊತ್ತಾಗೋದು. ಹಿಂಗೆ ಹೋಗೋಣ. ಗೈಸ್, ರತ್ನಿ ಅದೇನು ಪುಣ್ಯ ಮಾಡಿದ್ಲ ಗೈಸ್. 1 ವರ್ಷದಿಂದ ಡೇಟು ಯಾವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ, ವಾಪಸ್ ಯಾವಾಗ ಬರ್ತಾ ಇದ್ದೀವಿ, ಇಷ್ಟು ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ ಗೈಸ್ ಇವಳಿಗೆ. ಈ 5 ದಿನದ ಟ್ರಿಪ್ಪಲ್ಲಿ 5 ಪೈಸದ ಕಾಂಟ್ರಿಬ್ಯೂಷನ್ನು ಇಲ್ಲ ಅವಳು. ಹಾಂ, ನನಗೆ ಸ್ಟ್ರೆಸ್ ಆಗ್ಬಿಟ್ಟಿದೆ. ಇದ್ರ ಜೊತೆ ಇವಳ್ದು ಬೇರೆ ಎಕ್ಸ್ಟ್ರಾ ಕೇರಲ್ಲಿ ಬೇರೆ ನೋಡ್ಕೋಬೇಕು, ಮುಂಚೆ ಥರ ಅಲ್ಲ ಇವಾಗ ಕತೆ. ಮೊನಾಲಿಸಾ ಬೇಕು, ಮೊನಾಲಿಸನ್ ಶರ್ಟ್ ಬೇಡ. ಈ ಥರ ಸ್ಟಾಲ್ಸ್ಗಳ ಜೊತೆ ಈ ಥರ ದೊಡ್ಡ ಅಂಗಡಿಗಳೂ ಇದೆ. ಐ ಥಿಂಕ್ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಅನ್ಸುತ್ತೆ, ಬಟ್ ಬಾರ್ಗೈನ್ ಮಾಡಬೇಕು. 89 ಅಂತೆ ಒಂದು ಜಾಕೆಟ್ಗೆ. ಅದೇ ಅವನು ಹಾಕಿರ್ತಾನೆ, ನೀನು ಬಾರ್ಗೈನ್ ಮಾಡ್ಕೋಬೇಕು. ಆ ಮಾರ್ಕೆಟಲ್ಲಿ ಗೈಸ್ 90% ವ್ಯಾಪಾರ ಮಾಡ್ತಾ ಇರೋರು ಬಾಂಗ್ಲಾದೇಶಿಗಳನ್ನೇ. ಹೌದು. ಅಂದಂಗೆ ಇಟಲಿಯಲ್ಲೇ ಸಿಕ್ಕಾಪಟ್ಟೆ ಬಾಂಗ್ಲಾದೇಶವ್ರು ಇದ್ದಾರೆ ಗೈಸ್. ಇಂಡಿಯನ್ಸ್ ಥರ ಇದ್ದಾರೆ, ಕನ್ಫ್ಯೂಸ್ ಆಗ್ಬಿಡ್ತಾರೆ. ಹೌದು. ಆಮೇಲೆ ಅವರೆಲ್ಲ ನಮ್ಮನ್ನು ನೋಡ್ಬಿಟ್ಟು ಇಂಡಿಯಾ ಡಿಸ್ಕೌಂಟ್ ಪ್ರೈಸ್ ಅಂತ ಅಂದ್ಬಿಟ್ಟು ಮಂಕ್ ಮಾಡ್ತಾವ್ರೆ. ನಮ್ಮ ಇಂಡಿಯಾದಲ್ಲಿ ಇಂಥವು ಎಷ್ಟು ನೋಡಿಲ್ಲ ನಾವು. ನಾವು ಅದಕ್ಕೆ ಆಸಮ್ ಬ್ರದರ್ ವಿ ಆರ್ ಕಮಿಂಗ್ ಬ್ಯಾಕ್ ಅಂತ ಅಂದ್ಬಿಟ್ಟು ಎಸ್ಕೇಪ್ ಆಯ್ತಾ ಇದ್ದೀವಿ. ಒಂದು ಚಾಪೆ ಕೆಳಗೆ ನುಂಗಿದ್ರೆ ನಾವು ರಂಗೋಳ ಕೆಳಗೆ ನುಗ್ಗ ಮಕ್ಕಳು. ನಾನು ಹೇಳಿದೆ ಹಿಂಗೆ ಜಾಗ ಇಲ್ಲ ಅಂತ, ಕರ್ಕೊಬಂದ ಸುಮ್ಮನೆ ಸುತ್ತಿಸ್ಕೊಂಡು. ಬನ್ನಿ ವಾಪಸ್ ಹೋಗೋಣ ಗೈಸ್. ಇದನ್ನು ತೋರ್ಸೋಕ್ಕೆ ಅಂತ ಬಂದೆ ನಿಮಗೆ, ಬಟ್ ಏನೋ ಅಬ್ರಪ್ಟಾಗಿ ಐತೆ ಇದೆ. ಬನ್ನಿ ಆ ಕಡೆಯಿಂದ ತೋರಿಸ್ತೀನಿ. ನಾನು ಹೇಳಿದ ಮಾತು ಒಂದು ಕೇಳಲ್ಲ. ಅದಕ್ಕೆ ಹಿಂಗಾಗಿದೆ. 10ರಲ್ಲಿ 1 ಸಾರಿ ಅಷ್ಟೇ ಹಿಂಗಾಗೋದು. ನೀನು 9 ಸಾರಿ ನಿನ್ನ ಮಾತು ಕೇಳದೆ ಇರಬೇಕಾದ್ರೆ ನೆಟ್ಟಿಗಾಗ್ತವೆ ಕೆಲಸಗಳು. ನಿಜ ತಾನೇ? ಹೇಳೋ, ನಿಜನಾ ಅಲ್ವಾ? ಅದರಲ್ಲೂ ನ್ಯಾವಿಗೇಷನ್ ವಿಷಯದಲ್ಲಿ 90% ಆಫ್ ದ ಟೈಮ್ ನಾನು ಹೇಳೋದೇ ಸರಿ ಇದೆ. ನ್ಯಾವಿಗೇಷನ್ ವಿಷಯದಲ್ಲಿ ಹೌದು, ಅದು ನಿಜ. ಇವ್ರನ್ನ ನೋಡಿ ಗೈಸ್, ಎಲ್ಲರೂ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಹೆಂಗೆ?
ಯಾಕೆ ನಗ್ತೀಯಾ? ಯಾರಿಗೆ ಗೊತ್ತು ಗೈಸ್, ನನಗೆ ಸ್ವಲ್ಪ ಈ ಬೇಸಿಕ್ ಗೊತ್ತು, ಈ ಚಾವ್ ಗ್ರಾಸಿಯಾ ಇಂಥವು ಗೊತ್ತು. ಯಾವುದೋ ಹೊಸದು ಗೈಸ್, ನಿನ್ನೆಯಿಂದ ಬೊಂಜನಾಥ, ಬೊಂಜ ಸೋರ, ಬೊಂಜ ಸೆನೆರ ಅಂತಂತವ್ರೆ. ಅವ್ರೇನಂತಾರೆ, ನಾನು ಅದನ್ನೇ ತಿರುಗಿಸಿ ಬೊಂಜ ಸಾರ ಅಂತಿದ್ದೀನಿ. ಅವ್ರ ಮುಂದೆನೇ ನಗ್ತಾಳೆ ಗೈಸ್. ಬೊಂಜ ಸೋರ, ಬೊಂಜೋರ್ನಾಥ, ಈಗ ನೋಡು ನೆಕ್ಸ್ಟ್ ಯಾರು ಸಿಕ್ಕರೆ ಬೊಂಜೋರ್ನಾಥ ಅಂತಾನೆ. ಅದು ಆ ಇಟಾಲಿಯನ್ ಆಕ್ಸೆಂಟಲ್ಲಿ ಹೇಳ್ಬೇಕು ನೀನು ಬೊಂಜೋರ್ನಾಥ ಅಂತಂದರೆ ಅದು ಚೆನ್ನಾಗಿ ಕೇಳಿಸಲ್ಲ. ಬೊಂಜೋರ್ನಾಥ ಹಂಗಂದ್ರೆ ಕೇಳಿಸುತ್ತೆ. ಏನು ಈ ಬಿಲ್ಡಿಂಗ್ ಅಂತೂ ಒಳ್ಳೆ ಕೋಟ ಕಟ್ಟಂಗೆ ಕಟ್ಟೋರ್ ಕಣ, ಹೆಂಗೈತೆ ನೋಡು ಅಲ್ವಾ? ಹೌದು ಯಪ್ಪ, ದೊಡ್ಡ ದೊಡ್ಡ ಕಲ್ಗಳು ಅನ್ಸುತ್ತೀವಲ್ಲ, ಕ್ರೇಜಿ ಆಗೈತೆ. ಮೇಲೆಲ್ಲ ಹೊಸದು. ಕಾಲದಲ್ಲಿ ಸ್ಟ್ರೀಟ್ ಲ್ಯಾಂಪ್ ಹಾಕ್ತಿದ್ರೆ ಕಣ ಇಲ್ಲಿ. ತೂಕ ಇಲ್ವಾ ಅದು? ಬಟ್ ತೂಕ ಇಲ್ವಾ? ಅದ್ರ ಮೇಲೂ ಡಿಸೈನ್ ನೋಡು. ಒಳ್ಳೆ ಅದೇ ಇದು ಅಷ್ಟು ಹಳೇದು ಗೈಸ್. ಇದು ಏನೇನಿತ್ತೋ ಇಲ್ಲಿ. ಈ ಗ್ಲಾಡಿಯೇಟರ್ ಮೂವಿ ಎಲ್ಲ ನೋಡಿದಿರಾ ಗೈಸ್? ಅದು ಆ ಥರ ಎಲ್ಲ ನಡೀತಿತ್ತು ಅಂತ ಅನ್ಸುತ್ತೆ ಇಲ್ಲಿ. ಎಲ್ಲ ರೋಮನ್ ಎಂಪೈರ್ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಇಲ್ಲೆಲ್ಲ. ಏನು ಸಿಕ್ಕಾಪಟ್ಟೆ ಟೂರಿಸ್ಟ್ಸು ಗೈಸ್. ಓ, ಇದು ಆ ಕಡೆಯಿಂದ ತೋರಿಸ್ತೀನಿ ತಡಿ, ನೋಡ್ಕೊಂಡು ಬರವಾ? ಮಿನಿ ಇಂಡಿಯಾ ಇದು. ಅಲ್ಲಿ ಹೇಳಿಲ್ವ ನಾನು, ಅಲ್ಲೇನೋ ನೋಡಲ್ಲಿ ಪಿಲ್ಲಾಸ್ ಮೆಡಿಕಿ ಏನೋ ಬರ್ದೈತೆ, ಕಾರ್ಡಿ ಸಾಕಾಗಿದೆ. ಇಲ್ಲೇನೋ ನಡೀತಿತ್ತು ಗೈಸ್, ನಿಜವಾಗ್ಲೂ ಈ ಬಿಲ್ಡಿಂಗಲ್ಲಿ ಏನೋ ಒಳ್ಳೆ ಹಿಸ್ಟ್ರಿ ಇದೆ ಇದಕ್ಕೆ. ಇಲ್ಲ ಅದು ನೋಡೇನೆ ವೈಬಲ್ಲಿ ಹಿಡಿದ್ಬಿಟ್ಟಿದ್ದೀನಿ ನೀನು. ಸೆನೋರಿತ ಯಾವುದು? ಪಿಲ್ಲಾಜೋ ಮೆಡಿಸಿ. ದೆವ್ವ ಬಿಡಿಸ್ತಿದ್ದ ಜಾಗ ಕಣೆ ಇದು ಗೈಸ್. ನೋಡಿ ನಾನು ಹೇಳಿಲ್ವಾ, ವೈಬ್ಸ್ ಬರ್ತಾ ಇದೆ ನನಗೆ ಅಂತ. ಈ ಜಾಗದಲ್ಲಿ ಏನು ನೋಡ್ಬೇಕಿದ್ದೆ ನಾವು? ಏನೋ ಮ್ಯೂಸಿಯಂ ಅಂತ ನಾವು ಬರ್ದೆ. ಬ್ಯಾಪ್ಟಿಸ್ಟ್ರಿ ಓ, ಬ್ಯಾಪ್ಟಿಸ್ಟ್ರಿ ಅಂತಂದ್ರೆ ಅದೇನ ಈ ಮುಂಜಿ ಮಾಡ್ತಾರಲ್ಲ ಆ ಥರ ಅಲ್ವಾ ಕ್ರಿಶ್ಚಿಯನ್ಸ್ಗೆ? ಗೈಸ್ ಇದು ನೋಡಿ ಏನು ಸಖತ್ತಾಗಿದೆ. ನಾವು ಹೋಗ್ತಾ ಇರೋ ನೆಕ್ಸ್ಟ್ ಡೆಸ್ಟಿನೇಷನ್ ಇದೇನೆ. ಅವಾಗ ಹಿಂಗೆ ಪಾಸ್ ಆದ್ವಿ, ಬಟ್ ಈಗ ಡೀಟೇಲ್ ಆಗಿ ನೋಡಕ್ಕೆ ಬರ್ತಾ ಇದ್ದೀವಿ. ಒಳಗಡೆ ಹೋಗೋಕ್ಕಾಗಲ್ಲ, ಕ್ಲೋಸ್ ಆಗಿ ಹೋಗಿದೆ. ಹೊರಗಡೆಯಿಂದ ಬನ್ನಿ ಫೋಟೋಸ್ ತಗೊಳ್ಳೋದು. ರತ್ನಿ ಅದು ಓದು. Una parte di questo monumento destinato da Cosimo I ಹಂಗಲ್ಲ, ನಾನು ಅವಾಗಲೇ ಹೇಳ್ಕೊಡ್ಲಿಲ್ವಾ ನಿನಗೆ? ಹ್ಯಾವ್ ಸಮ್ ಇಟಾಲಿಯನ್ ಆಕ್ಸೆಂಟ್ ಇನ್ ಇಟಲಿ. Una parte di questo momento destinato da Cosimo I. ad onorare la memoria del padre. ಬಾವಾ ಗಂಟ್ಲು ಸರಿ ಮಾಡ್ಕೊತಾವಳೆ. ಸೊ ಇದೇ ಜಾಗದಲ್ಲಿ ಒಂದು ಕೆಥೆಡ್ರಲ್ಲು, ಒಂದು ಬೆಲ್ ಟವರು, ಏನೇನೋ ಇದೆ. ಆ ಡೂಮ್ ಕಾಣಿಸ್ತಾ ಇದೆಯಲ್ಲ ಮೇಲೆ, ಅದು ಫೇಮಸ್ ಡೂಮ್, ಕೊಪೋಲೋ ವ್ಯೂ ಅಂತ. ಅದ್ರ ಮೇಲೆಲ್ಲ ಹೋಗ್ಬೋದು ಅನ್ಸುತ್ತೆ. ನಾಳೆ ಇನ್ನೊಂದು ಸಾರಿ ಬರೋಣ, ಓಪನ್ ಇದ್ದಾಗ ಚೆನ್ನಾಗಿರುತ್ತೆ. ಗೈಸ್ ಫುಲ್ಲು ಮಿಸ್ಲೀಡಿಂಗು ಗೈಸ್. ಅದು ಯಾವುದೋ ಬ್ಯಾಪ್ಟಿಸ್ಟ್ರಿ ಹಂಗೆ ಹಿಂಗೆ ಅಂತ ಕತೆ ಹೊಡೆದ್ಲು ನಮ್ಮ ಗೈಡು. ನೋಡಿದ್ರೆ ಅದ್ರ ಮೇಲೆ ಏನೋ ಪಾರ್ಕ್ ಐತಂತೆ. ನಿನ್ನ ಟ್ರಾವೆಲ್ ವ್ಲಾಗ್ಸ್ ಏನಾದ್ರು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದ್ಬಿಟ್ರೆ ನಾನಲ್ಲ, ನೀನು ಏನು ಕಾನ್ಫಿಡೆಂಟ್ ಆಗಿ ನಾನು ಹೇಳಿಲ್ವಾ ಈ ಬಿಲ್ಡಿಂಗ್ ನೋಡ್ರೆ ಗೊತ್ತು ಇದ್ರಲ್ಲಿ ಏನೋ ಇದೆ ಅಂತ ಹೇಳ್ಬಿಟ್ಟು. ಪಾರ್ಕ್ ಇತ್ತಲ್ಲ, ಐ ವಾಸ್ ಗೆಟಿಂಗ್ ವೈಬ್ಸ್. ನಾನೇನಾದ್ರು ಹೇಳೋಣ ಏನೋ ಇದೆ ಇಲ್ಲಿ ವೈಬ್ ಬರ್ತಿದೆ ಅಂತಂದೆ ನಾನು ಅಷ್ಟೇ. ಆದ್ರೆ ಬಿಡವ, ನಾನು ಮುಂದೆ ಇದ್ದಿದ್ದೀನ ಬ್ಯಾಪ್ಟಿಸ್ಟ್ನ ಹಿಂದೆ ಇದೆ ಅಂತ ಅನ್ಕೋಬಿಟ್ಟೆ ಅಷ್ಟೇ. ಮ್ಯಾಪ್ ನನ್ನ ಕನ್ಫ್ಯೂಸ್ ಮಾಡಿಬಿಡ್ತು. ಹೌದು. ಓ ಇದು ಚೆನ್ನಾಗಿದೆ, ಈ ಸ್ಟ್ರೀಟ್ ಚೆನ್ನಾಗಿದೆ ಅಲ್ವಾ? ಕ್ಯೂಟ್ ಆಗಿದೆ. ಫುಲ್ ಹ್ಯಾಪನಿಂಗು ಗೈಸ್. ವೆನಿಸ್ಗಿಂತ ಫ್ಲಾರೆನ್ಸ್ ಸ್ವಲ್ಪ ಹ್ಯಾಪನಿಂಗ್ ಅನ್ನಿಸ್ತು ನನಗೆ ಈವ್ನಿಂಗ್, ಅಲ್ವಾ? ಇಲ್ಲಿ ರೋಡ್ಸ್ ಇದೆ ಅಲ್ಲ, ಅಲ್ಲಿ ತರ ಬೋಟಲ್ಲಿ ಓಡಾಡಬೇಕಾಗಿಲ್ವಲ್ಲ. ಹೌದು. ಕ್ಯೂಟ್ ಕೆಫೇಸ್ ಈ ರೋಡಲ್ಲಿ, ಅಲ್ವಾ? ಹೌದು. ಅದು ರೋಡ್ ಕಂಜೆಸ್ಟೆಡ್ ಆಗ್ಬಿಟ್ಟಿದೆ. ಒಳ್ಳೆ ಇಟಾಲಿಯನ್ ಫುಡ್ ಸಿಗುತ್ತೆ ಅನ್ಸುತ್ತೆ ಇಲ್ಲಿ. ಆದರೆ ನಿಮ್ಗೆ ಇಷ್ಟರಲ್ಲಿ ಗೊತ್ತಾಗಿರುತ್ತೆ ಅನ್ಸುತ್ತೆ. ನಮ್ಗೆ ಇಟಾಲಿಯನ್ ಆಗಲ್ಲ ಅಂತ, ಎಸ್ಪೆಷಲಿ ಕ್ವಿಸಿನ್ ಫುಡಲ್ಲಿ ಅಷ್ಟೇ. ನೆನ್ನೆ ನೈಟು ಹೋಗಿದ್ವಿ ಗೈಸ್, ಏನೋ ತಿಂದ್ವಿ, ಅದೇನೋ ಪಾಸ್ತಾ ಅಂತ. ಹೊಟ್ಟೆನೂ ತುಂಬಲಿಲ್ಲ, ಏನೂ ಇಲ್ಲ. ಆದರೆ ಈ ಪಾಸ್ತಾ ಮತ್ತೆ ಟ್ರೈ ಮಾಡೋಣ, ಇಲ್ಲಿ ಚೆನ್ನಾಗಿರುತ್ತಂತೆ ಫ್ಲಾರೆನ್ಸಲ್ಲಿ. ಫ್ಲಾರೆನ್ಸ್ ಅಲ್ಲ?
ಇವತ್ತು ನೈಟು ಇಂಡಿಯನ್ ತಿಂತೀಯಾ ಅಥವಾ ಇಂಡಿಯನ್ ಇಂಡಿಯನಾ? ತುಂಬ ದಿನ ಆಗೋಯ್ತಲ್ವಾ? ಬಿರಿಯಾನಿ ಬಡಿಯೋದೆ. ಹಾಂ, ಬರ್ಗೆಟ್ ಫಾರ್ ಬಿರಿಯಾನಿ. ಫ್ಲಾರೆನ್ಸಲ್ಲಿ ಇಂಡಿಯನ್ ಚೆನ್ನಾಗಿ ಸಿಗುತ್ತಂತೆ. ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ಗೈಸ್ ಫ್ಲಾರೆನ್ಸಲ್ಲಿ. ಹೌದು. ನಮ್ಮ ಹೋಟೆಲ್ಗೆ 1 ಕಿಲೋಮೀಟ್ರ್ ಸರೌಂಡಿಂಗಲ್ಲೇ ಸುಮಾರು ಒಂದು 4-5 ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ. ಅದರಲ್ಲಿ ದ ಕ್ಲೋಸೆಸ್ಟ್ ಒನ್ನನ್ನು ಪಿಕ್ ಮಾಡ್ಕೊಂಡಿದ್ದೀವಿ ನಾವು ಇವತ್ತು ನೈಟು. ಆಹಾ, 2 ಡೇಸ್ಗೆ ಗೈಸ್ ಐ ಆಮ್ ಮಿಸ್ಸಿಂಗ್ ಅನ್ನ ಸಾಂಬಾರ್. ನನ್ನ ಅಡಿಗೆದು ಮಹತ್ವ ಈಗ ಗೊತ್ತಾಗ್ತಾ ಇದೆಯಾ ನಿಂಗೆ? ಹಲೋ ಹಲೋ, ಇವಳು ಮಾಡಿರೋ ಅಡುಗೆ ಇವಳೇ ತಿಂದ್ಬಿಟ್ರೆ 2 ದಿನಕ್ಕೆ ಬಾಯಿ ಕೆಟ್ಟೋಗ್ಬಿಡುತ್ತೆ. ನೀನು ಮಾಡು ಅಂತಂತಾಳೆ. ವಾವ್ ಗೈಸ್, ಯು ಶುಡ್ ಸಿ ದಿಸ್. ಓ ಮೈ ಗಾಡ್, ಹೆಂಗೈತೆ? ಸಕ್ಕತ್ತಾಗಿದೆ. ಝೂಮ್ ಮಾಡೋದನ್ನ ಆ ಬಿಸಿಲು ಬೀಳ್ತಾ ಇರೋದೇ ಮಜಾ. ಹೌದು ಅಲ್ವಾ? ಹೌದು. ಬಾ ಹತ್ರಕ್ಕೆ ಹೋಗೋಣ. ಇದೇನು ಸೈಂಟ್ ಮರಿಯಾ ಕಥೆಡ್ರಲ್ ಹೌದು ಅಲ್ವಾ? ಹೌದು. ಯಾ, ಸಕ್ಕತ್ತಾಗಿದೆ ಗೈಸ್. ಈ ಕೆಥೆಡ್ರಲ್ ಅಂತೂ ಕ್ರೇಜಿ ಆಗಿದೆ ಗೈಸ್. ಆ ಟ್ವೈಲೈಟ್ ಬೀಳ್ತಾ ಇರೋದಕ್ಕೂ ಆ ಬಿಲ್ಡಿಂಗಿಗೂ ತುಂಬ ಇಷ್ಟ ಆಗೋಯ್ತು ನನಗೆ. ತುಂಬ ಡಿಫ್ರೆಂಟ್ ಆಗಿದೆ ಅಲ್ವಾ? ಬ್ಯೂಟಿಫುಲ್. ಈ ಥರದ್ದು ಎಲ್ಲೂ ನೋಡೇ ಇಲ್ಲ ನಾನು. ಮತ್ತು ಟೈಮು ಎಷ್ಟು ಗೊತ್ತಾ ಗೈಸ್? 8:45 ನೈಟು. ಹೆಂಗೆ ಕಾಣ್ತಾ ಇದೆ ನೋಡಿ. ಇನ್ನೂ ಒಂದು ಅರ್ಧ ಗಂಟೆ ಬೇಕು. ಇದು ಚೆನ್ನಾಗೈತೆ. ಇದು ಪ್ಲಾಜಾ ಪಿಯಾಜಾ. ಆ ಹಿಂದೆ ಬಲ್ದ ಕಡೆಗೆ ಎತ್ತರದ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅದೇನೇ ಬೆಲ್ ಟವರ್. ರತ್ನಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆಯಂತೆ ಈ ಜಾಗ. ನಾಳೆ ಪುನಃ ಬರೋಣ ಬೆಳಿಗ್ಗೆ ಅಂತ ಹೇಳಿದಾಳೆ. ನೋಡೋಣ. ಸಮಯ ಬಂದು 9 ಗಂಟೆ ಆಯಿತು. ಸನ್ಸೆಟ್ ಆಯಿತು. ಆದ್ರೂ ಸ್ವಲ್ಪ ಬೆಳಕಿದೆ. ಅದಕ್ಕೆ ನಾವಿವಾಗ ಡಿನ್ನರ್ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಸ್ಪೈಸಿ ಇಂಡಿಯನ್ ರೆಸ್ಟೋರೆಂಟ್. ಹಾಂ, ಖುಷಿ ಮುಖದಲ್ಲಿ. ಆದರೂ ಇಂಡಿಯನ್ ಫುಡ್ಡು ಗೈಸ್. ಹೌದು. ಹಾಂ, ಹೋಪ್ಫುಲಿ ಚೆನ್ನಾಗಿರುತ್ತೆ ಅನ್ಕೋತೀನಿ. ಚೆನ್ನಾಗಿದೆ, ರಿವ್ಯೂಸ್ ಎಲ್ಲ ನೋಡಿದೆ. ಚೆನ್ನಾಗಿದೆ. ಇದು ಆನಿವರ್ಸರಿ ಸ್ಪೆಷಲ್, ಬೇರೆ ಡಿಸಪಾಯಿಂಟ್ ಆಗಬಾರ್ದು ನಾವು. ಇಲ್ಲ ಕಾಲ್ ಸೂಪ್ ಕುಡಿತೀವ ರತ್ನಿ? ಒಳ್ಳೆ ಕತೆ, ಕಾಲ್ ಸೂಪ್. ಇಲ್ಲೂ ಮೇನ್ ರೋಡ್ಗಳಲ್ಲಿ ಇದೆ. 35 ಸೆಕೆಂಡ್ ಕಣೆ, ಎಲ್ಲೋ ಇದ್ದಾಗ ಹೋಗ್ಬಿಡ್ಬೇಕಿತ್ತು. ನೀನು ಗ್ರೀನ್ ವೇಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಹಿಂಗೆ ಆಗೋದು. ಹೌದು, ಅಂದರೆ ಗ್ರೀನ್ ಬರೀ 10 ಸೆಕೆಂಡ್ಸು ಅಷ್ಟೇ. ವೆಯ್ಟಿಂಗ್ ಟೈಮೇ ಜಾಸ್ತಿ. ಹೌದು. ಜನರನ್ನು ಮಂಕ್ ಮಾಡಿ ಅಂತಂದರೆ 25 ಅವರ್ಸ್ ಹೋಟೆಲ್ ಅಂತಿದೆ. ಅವ್ರು ಎಕ್ಸ್ಟ್ರಾ ವರ್ಕಿಂಗ್ ಅವರ್ಸ್ ಕೌಂಟ್ ಮಾಡ್ತಾ ಇರ್ಬೇಕು. 1 ಅವರ್ ಲೇಟಾಗಿ ಬರ್ತಾನೆ ಅನಿಸುತ್ತೆ. ಇವ್ರು ನೋಡು, ಅಲ್ಲೆಲ್ಲ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಹೊರಗಡೆನೇ ಕೂತ್ಕೊಂಡು ಕುಡಿಬೇಕು. ಅದ್ರ ಬದಲು ನಾವೇ ಇಲ್ಲೇ ಪಾರ್ಟಿ ಮಾಡ್ಬೋದು. ಚೆನ್ನಾಗಿದೆ ಇವ್ರದ್ದು ಐಡಿಯಾ. ಆಮೇಲೆ ಇಲ್ಲೆಲ್ಲ ಹೀಗೆ ಕಾಮನ್ನು, ಎಲ್ಲರೂ ಹಿಂಗೇನೆ. ಎಲ್ಲಂದಲ್ಲಿ ರೋಡಲ್ಲೇ ಕುತ್ಕೊಂಡು ತಿನ್ನೋದು. ಹೌದು, ಇಲ್ಲೆಲ್ಲ ಇರೋದೇ ಇಷ್ಟಾಗಲ್ಲ ರೋಡು. ಹೌದು. ಅವರು ಏನು ಮಾಡ್ತಾರೆ. ಆದರೂ ಗೈಸ್ ಪಾಕೆಟ್ 3 ಎಷ್ಟು ಬೆಳ್ಳಗೆ ಬರ್ತೈತೆ ಅಂತಂದರೆ ಅಷ್ಟು ಬೆಳಕೆ ಇಲ್ಲ ಆ್ಯಕ್ಚುಲಿ. ಸನ್ಸೆಟ್ ಆದಮೇಲೆ ಸ್ವಲ್ಪ ಚಳಿ ಸ್ಟಾರ್ಟ್ ಆಯಿತು. ಹೌದು, ಅದಕ್ಕೆ ಊಟಕ್ಕೆ ಹೋಗ್ಬೇಡ ಅಂತ. ಒಂದು 10 ಮಿನಿಟ್ಸ್ ವಾಕ್ ಆದಮೇಲೆ ನಾನು ರಶ್ಮಿ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದ್ವಿ. ಏನೋ ಕೊಟ್ಟಿದ್ದಾರೆ, ಆನ್ ದಿ ಹೌಸ್ ತಿಂತಾಯಿದ್ದೀವಿ. ಆರ್ಡರು ಮಾಡಿದ್ದೀವಿ. ಹಿಂಗಿದೆ ನೋಡಿ. ಕಾಲ್ ಸೂಪ್ ಸಿಗಲಿಲ್ಲ, ಬಟ್ ಚಿಕನ್ ಸೂಪ್ ಸಿಕ್ತು. ಆದರೆ ಬೆಣ್ಣೆ ಹಾಕ್ತಿದ್ದಾನೆ. ನನಗೇನು ಗೊತ್ತಿದ್ದು ಬೆಣ್ಣೆ ಹಾಕ್ತಾರೆ ಅಂತ. ನಮ್ಮ ರತ್ನಿ ಬೇರೆ ಬೆಣ್ಣೆ ಎಲ್ಲ ತಿನ್ನಲ್ಲ. ನೋಡು, ಒಂದು ಸ್ಪೂನ್ ತಿನ್ನು. ಬಿಸಿನಾ? ಗುಡ್, ವೆರಿ ಗುಡ್. ಚಟಾಪಟ ಅಂತ ಐತೆ ತಂದೂರಿ. ಸೀದೋಗಿರೋ ಸ್ಮೆಲ್ಲ. ತಂದೂರಿ ಸ್ವಲ್ಪ ಆ ಕಡೆ ಈ ಕಡೆ ಸೀದಿದ್ರೇ ಟೇಸ್ಟ್ ಜಾಸ್ತಿ.
ನಾನು ಸೂಪ್ ಮುಗಿಸಾಯ್ತು, ಇನ್ನೂ ಕುಡಿತಾನೆ ಇದ್ದಾವೆ. ಬಟ್ ಇದೊಂದು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗೈಸ್. ಹೌದು, ಟೇಸ್ಟಿಯಾಗಿದೆಯಾ ಫುಡ್ಡು? ರೆಕಮೆಂಡ್ ಮಾಡ್ತೀಯಾ? ಸೂಪರ್ ಚೆನ್ನಾಗಿದೆ. ತಿನ್ನೋದೇ ಕುಡಿದಿರೋದೇ ಬರೀ ಸೂಪು. ರತ್ನಿಯ ಫೇವ್ರೆಟ್ ಮಟನ್ ಬಿರಿಯಾನಿ, ರಾಯ್ತ ಏನೊಂದು ಬಟ್ಲು ಕೊಟ್ಟವನಪ್ಪ. ಹೆಂಗಿದೆಯಮ್ಮ ಫುಡ್ಡು? ಚೆನ್ನಾಗಿದೆ ಅನ್ನಿಸ್ತಾ ಇದೆ ನೋಡಿದ್ರೆ. ಹೌದಾ? ಇದಂತೂ ಸಕ್ಕತ್ತಾಗಿತ್ತು. ಹೌದಾ? ಗ್ರಿಲ್ ಚಿಕನ್ ಮಜಾ ಏನಾ? ಸಕ್ಕತ್ತಾಯಿತು. ಹೊಟ್ಟೆ ಲೋಡು. ಈ ಬಿರಿಯಾನಿ ತಿಂದ್ಬಿಟ್ರಂತೂ ಫುಲ್ ಮೀಲ್ಸ್. ಹೌದು, ತುಂಬ ದಿನ ಆಗಿತ್ತು. ಮಜಾ ಮಾಡಿ. ರಶ್ಮಿ ಅಂತೂ ಫುಲ್ ಖುಷಿ. ಬೋನ್ಲೆಸ್ ಬೇರೆ ಕೊಟ್ಬಿಟ್ಟವ್ರೆ ಮಟನ್ ಬಿರಿಯಾನಿ. ಸಕ್ಕತ್ತಾಗಿದೆ. ಚೆನ್ನಾಗಿದೆ ಗೈಸ್. ಹೊಟ್ಟೆನೂ ಬರುತ್ತೆ ನನಗೆ. ಇದನ್ನು ಅವ್ರು ನೋಡೋಷ್ಟ್ರೊಳಗೆ ಗೊತ್ತಾಯ್ತು ಅನ್ಕೋತೀನಿ. ನಮ್ಮಿಬ್ಬರು ಕೈಲಿ ಬಿರಿಯಾನಿ ಖಾಲಿ ಮಾಡೋಕ್ಕೆ ಆಗಲಿಲ್ಲ ಗೈಸ್, ಸಾಕಾಗೋಯ್ತು, ಸುಸ್ತಾಗೋಯ್ತು. ಹೌದು. ಇವಾಗ ಹೋಟೆಲ್ ಕಡೆ ಹೊರಡೋಣ ನಡೀರಿ ಗೈಸ್. ನನಗೆ ಹೇಳ್ತಾ ಇದ್ಲು ಅಲ್ಲಿ ಮಧ್ಯಾಹ್ನ ಒಂದು 2.5 ಯೂರೋ ಏನೋ ಚೌಕಾಸಿ ಮಾಡಿಸ್ಬಿಟ್ಟೆ ಅಂತ. ಇವಾಗ ಏನು ಮಾಡಿದ್ಲು ಗೊತ್ತಾ, ಅವ್ನು ಬಿರಿಯಾನಿಗೆ ರಾಯ್ತ ಕೊಟ್ಟಿರಲಿಲ್ಲ. ನಾವು ಬಿಲ್ ಮಾಡ್ಸಕ್ಕೆ ಹೋದಾಗ ಬಿರಿಯಾನಿಗೆ ರಾಯ್ತ ಬರಲ್ವಾ ಅಂತಂದೆ. ನೋ ಪ್ರಾಬ್ಲಮ್ ಅಂತಂದ್ಬಿಟ್ಟು ಆ ರಾಯ್ತಕ್ಕೆ 5 ಯೂರೋ ಹಾಕಿದ, ಕಟ್ ಮಾಡಿಬಿಟ್ಟ. ಒಂದು ಫ್ಯೂ ಸೆಕೆಂಡ್ಸ್, 3-4 ಸೆಕೆಂಡ್ ತೊಗೊಂಡಿರ್ಬೋದು ಗೈಸ್ ಅವ್ನು ಡಿಸೈಡ್ ಮಾಡಿ ಹೊಸ ಬಿಲ್ ಕೊಡೋಕ್ಕೆ. ಸೊ ಇವಳು ಕಲಿತಾ ಇದ್ದಾಳೆ ಬದುಕೋ ಸ್ಕಿಲ್ಲು. ಇವಾಗ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. 1-2 ಬಾಟ್ಲು ನೀರು, ನಾಳೆ ಬೆಳಿಗ್ಗೆಗೆ ಸ್ವಲ್ಪ ಫ್ರೂಟ್ಸು, ಹಂಗೆ ಏನಾರು ತೊಗೊಂಡೋಗೋಣ ಅಂತ. ಹೊಟ್ಟೆ ಅಂತೂ ಗೈಸ್ ತುಂಬ ಹೋಗಿದೆ. ಅಯ್ಯೋ ನೋಡ್ತೀರಾ, ಅಯ್ಯಪ್ಪ. ಟೈಮು 11 ಗಂಟೆ ಆಗೋಯ್ತು. ನಾವು ಅಂಗಡಿ ಹೋಗಿ ನೀರು, ಬನಾನಾ, ಆ್ಯಪಲ್ಲು, ಸ್ಟ್ರಾಬೆರಿ ಇಷ್ಟು ತೊಗೊಂಡಿದ್ದೀವಿ. ನಡೆಯೋ ಸ್ಪೀಡು ನಂದು ಯಾಕೋ ರಶ್ಮಿ ಥರ ಹೋಗೈತೆ. ರಶ್ಮಿದೊಳೆ ಚಿಕ್ಕ ಮಕ್ಳಂಗೆ ಆಗೋಗೈತೆ. ಅಷ್ಟು ನಿಧಾನಕ್ಕೆ ಹೋಯ್ತಾ ಇದ್ದೀವಿ. ಆ ಮ್ಯಾಪ್ಸಲ್ಲಿ ತೋರಿಸೋ ಟೈಮ್ಗೂ ನಾವು ತಗೊಳ್ಳೋ ಟೈಮ್ಗೂ ಮ್ಯಾಚೇ ಆಯ್ತಾ ಇಲ್ಲ. ಆಲ್ಮೋಸ್ಟ್ ಬಂದ್ವಿ ಹೋಟ್ಲ್ ಹತ್ರ. ಸೊ ಗೈಸ್ 11:15 ಆಗಿದೆ. ಇವಾಗ ರೂಮ್ ರೀಚ್ ಆಗಿದ್ದೀವಿ. ಇವಾಗ ರೆಸ್ಟ್ ಮಾಡಿ ಬೆಳಗ್ಗೆ ಪಿಜ್ಜಾಗೆ ಹೋಗ್ತೀವಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ಆ್ಯಂಡ್ ಹ್ಯಾಪಿ ಆ್ಯನಿವರ್ಸರಿ ಟು ಅಸ್ ಅಗೈನ್. ತುಂಬ ಚೆನ್ನಾಗಿತ್ತು. ನನಗೆ ಊಟನೂ ತುಂಬ ಇಷ್ಟ ಆಯಿತು. ತುಂಬ ದಿನ ಆದಮೇಲೆ ಇಂಡಿಯನ್ ತಿಂದು ಖುಷಿನೂ ಆಯಿತು. ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಫ್ಲಾರೆನ್ಸ್ ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇನ್ನೊಂದು ಸ್ವಲ್ಪ ಪ್ಲೇಸಸ್ ಇದೆ ಫ್ಲಾರೆನ್ಸಲ್ಲಿ ಕವರ್ ಮಾಡೋಕ್ಕೆ. ಮೇ ಬಿ ನಾಳೆ ಮಧ್ಯಾಹ್ನ ಹೋಗ್ತೀವಿ, ನಿಮಗೂ ತೋರಿಸ್ತೀವಿ. ಸೊ ಅದನ್ನು ಹೇಳ್ತಾ ನಾವು ನಿಮಗೆ ನಾಳೆ ಬೆಳಿಗ್ಗೆನೇ ಸಿಗ್ತೀವಿ. Until then, you all take care. See you in our next vlog. Bye.